ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಶಾನ್ಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವ್ಲಾಗ್ ಮಾತಾಡಿಲ್ಲ ಸ್ವಾಗತ ಗೈಸ್, ಸ್ವಾಗತ. ಸೊ ಈ ವ್ಲಾಗ್ ಕಾಂಡೆ ಸ್ಟಾರ್ಟ್ ಮಾಡ್ತದೆ. ಆಲ್ರೆಡಿ 10 o'clock ಅವ್ನು ಬರ್ತದೆ. ಸೊ ತಮ್ಮಲ್ಲಿ ತೂದುಪ್ಪಾರೆ ಇಂದ ಫಸ್ಟ್ ಟ್ರಾವೆಲಿಂಗ್ ವ್ಲಾಗ್ ಗೈಸ್, ಫಸ್ಟ್ ಟ್ರಾವೆಲಿಂಗ್ ವ್ಲಾಗ್ ಪಂಡ ಇತ್ತೆ ತುಂಬೆ 1-2-3 ವೀಡಿಯೋಸ್ ಅಪ್ಲೋಡ್ ಆಗ್ತದೆ. ಬಟ್ ಟ್ರಾವೆಲಿಂಗ್ ವ್ಲಾಗ್ ಪಂಡ ಲಾಂಗ್ ಡ್ರೈವ್ ಪಂಡ ಫಸ್ಟ್ ವ್ಲಾಗ್ ಗೈಸ್. ನಿಮ್ಮಲ್ಲಿ ಫ್ಯಾಮಿಲಿ ಪೂರ ಸೇರಿದೆ ಒಂಜಿ ಟ್ರಿಪ್ಗೆ ಅನ್ಕೊಂಡಿಲ್ಲ ಪಂಡ ರಜೆಲ್ಲ ಮುಗಿಯೊಂದು ಬರ್ತನತೆ. ಸೊ ಏರ್ ಮಾತ್ರ ಪೂಪು ವೈಟ್ ಮಾತ್ರ ಪೂಪು ಬೊಕ್ಕ ಬಂಟೆ. ಸೊ ಪೂರ ಪ್ಯಾಕ್ ಪೂರ ಆಗ್ತದೆ ತಿಕ್ವೆ ಬೊಕ್ಕ. ಯಾ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಾಳಿ ಗೊತ್ತುಂಡೆ ಯಾಕಂದ್ರೆ ನಾನು ಪಂದಿತ್ತೈತೆ ನಾನು ವೀಡಿಯೋ ಬೊಕ್ಕ ನಿಕ್ಲೆ ತಿಕ್ವೆ ಅಂದೆ. ಸೊ ಹಿಂಗೆ ಕುಡಿತ ಒಂಜಿ ಕಾರ್ಡ್ ಪೋಂದುಲ್ಲ ಗೈಸ್, ಈ ಕೊಡು ಅವು ಏರ್ನ ಎಂಚಿನ ದಾದ ಪೂರ ಬೊಕ್ಕ ಪನ್ಪೆ ನನ್ನ ಪೇರೆಂಟ್ಸ್ ಅಕ್ಲಿನ ಮುಕ್ಲಿನ ಪೂರ ಒಂಜಿ ಏನಾರು 2-3 ವ್ಲಾಗ್ಸ್ ಬತ್ತ ಆತಂಡ ಐಟ್ ಪೂರ ಇಂಟ್ರೊಡ್ಯೂಸ್ ಮಂದಿಜಿ ಸಾಧ್ಯ ಆಂಡ ಈ ವ್ಲಾಗ್ ಡ್ಯಾನ್ ನಿಕ್ಲೇನು ಇಂಟ್ರೊಡ್ಯೂಸ್ ಮನ್ಪೆ ಬೊಕ್ಕ ಈ ಗೈಸ್ ಅನ್ವಿಗೋಸ್ಕರ ವೇಟಿಂಗ್. ಅನ್ವಿಯರ್ ಗೊತ್ತುಂಡತಿ ಆಲ್ರೆಡಿ BTS ವ್ಲಾಗ್ ತೂದುಪ್ಪಾರ ತೊಷ್ಪದಿತ್ತ ತಪ್ಪಗರ ಅನ್ವಿ ಸಾಲಿ ಅನ್ ಬಂದು. ಸೊ ಆರಿಲ್ಲಡೆ ಪೋದಿನಿ ಚಿಕ್ಕಮಂಗ್ಳೂರು ಗಾರ್ಲ ಜಾಯ್ನ್ ಆವೊಂದುಲ್ಲೇರಿ ಆನ್ ದಿ ವೇ ಇಂದೆ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಅಡಗಿತ ಪಿಕಪ್ ಮಂತದ್ದು ಹೋಗ್ನು ಅರಣಿತ ವೆಯ್ಟ್ ಮಂತೊಂದುಲ್ಲ ಗೈಸ್. ಸೊ ಅನ್ವಿ ಅವ್ರು ಕೂಡ ಜಾಯ್ನ್ ಆದ್ರು. ಅವ್ರನ್ನ ಇವಾಗ ಬೆಳ್ತಂಗಡಿಯಲ್ಲಿ ನಾವು ಪಿಕಪ್ ಮಾಡ್ತಿದ್ದೀವಿ. ಬನ್ನಿ ಗೈಸ್, ನಾನು ತೋರಿಸ್ತೀನಿ. ಮುಲ್ಪಳ್ಳೇರ್. ಹಾಯ್ ಅನ್ವಿ. ಗೈಸ್ ನಾವು ಇಳಿತಿದ್ದೀವಿ. ಏನ್ ಗೊತ್ತಾ ಗೈಸ್, ಸೈಡ್ ಹೋಗಿ ಹಬ್ಬ ಸ್ವಲ್ಪ ಫ್ರೀ ಆಯ್ತು ಗೈಸ್. ಚಾರ್ಮಡಿ ಘಾಟಿಗೆ ಬಂದು ರೀಚ್ ಆದ್ವಿ. ಬನ್ನಿ ಅನ್ವಿಗೆ ಅಂತ ನನ್ನ ಮುಖ ಹೆಂಗ್ ಬರ್ತಿದೆ ನೋಡಿ. ನಾವು ಈಗ ಒಂದು ಗಾಯ್ಸ್ ಕುಜಲ್ ಗೈಸ್ ಬನ್ನಿ. ಅನ್ವಿನೇ ಕಡೆ ಗಾಡಿ ಇಡಿ ಬಂದ ಟ್ರಾವೆಲ್ ಮಾಡ್ತಿರುವಾಗ ಕರೆಕ್ಟಾಗಿ ತೋರಿಸೋದಕ್ಕೆ ಆಗಲಿಲ್ಲ, ತೋರಿಸಿದ್ದೀನಿ. ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ಏನು ಹೇಳೋದು ಇವಾಗ, ಏನು ಹೇಳೋಕೆ ಗೊತ್ತಾಗ್ತಿಲ್ಲ ನನಗೆ. ಏನು ಗೊತ್ತಾ ಗೈಸ್, ನಾವು ಇವಾಗ ಚಾರ್ಮಡಿ ಘಾಟ್ಗೆ ಸ್ವಲ್ಪ ಇರೋದು ಗೈಸ್. ಇನ್ನು ಮುಂದೆ ಇಲ್ಲಿ ಮೇಲೆ ಹತ್ತಿದ್ರೆ ಘಾಟಿ ಗೈಸ್, ಚಾರ್ಮಡಿ ಘಾಟಿ. ರೋಡ್ ನೋಡಿ ಫುಲ್ಲು ಟ್ವಿಸ್ಟ್ ಆ ಥರ ಇದೆ. ನಾನು ಎಲ್ಲರೂ ಇವಾಗ ಬೇಕಾದರೆ ತೋರಿಸ್ಬೋದು. ಇಲ್ಲಿದ್ದಲೆ ಗೈಸ್ ಗಾಯನದುರ್ಗ. ಗಾಯನದುರ್ಗ ಯಾನ್ ಓಲ್ಡ್ ಸ್ಕೂಲ್ ಈ ರೋಲ್ ಸ್ಕೂಲ್ ಶಾರದಾ ಶುಭೋದಯ ವಿದ್ಯಾಲಯ. ಇದು ಚಿನ್ನಿ ಗೈಸ್ ಬಲ್ಲ ನನ್ನ ಮಾತಾ ಬ್ಲಾಗ್ ತೋಜಲ್ ನಿಕ್ಲಿ ಬೊಕ್ಕ ನನ್ನ ಪೇರೆಂಟ್ಸ್ ನಿಕ್ಲಿಗೆ ಬೊಕ್ಕ ಇಂಟ್ರೊಡ್ಯೂಸ್ ಮಾಡ್ಬೆ ನನ್ನ ಪೇರೆಂಟ್ಸ್ ನವೇ ತುಂಬೆ ನಮ್ಮನ ಮೆಗ್ದಿನ್ ತೋರಿಸ್ತವೆ ಗೈಸ್. ಅಂದರೆ ನನ್ನ ಅಮ್ಮನ ತಂಗಿ ಗೈಸ್, ನನ್ನ ಚಿಕ್ಕಿ ಇಲ್ಲಿದ್ದಾರೆ, ತೋರಿಸ್ತೀನಿ. 1 2 3 ಮಾತಾಡಿ. ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ಎಲ್ಲರೂ ನಮ್ಮ ಚಾನಲ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಇದು ಅವರ ಸಣ್ಣ ಮಗು ಗೈಸ್, 1.5 ವರ್ಷ ಆಯಿತು. ಆ್ಯಂಡ್ ನೆಕ್ಸ್ಟ್ ಅನ್ವಿ ಅವ್ರನ್ನ ತೋರಿಸ್ತೆ, ಚಿನ್ನಿನ ತೋರಿಸ್ತೆ, ಗಾಯನನ ತೋರಿಸ್ತೆ, ಗಾಯನನ ಅಮ್ಮನ ತೋರಿಸ್ತೀವಿ ಗೈಸ್. ಇದು ಗಾಯನನ ಅಮ್ಮ. ಏನು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ನಮ್ಮ ಪುಟ್ಟ ಬಾಲಕ ಅವನಿಗೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಪ್ರೋತ್ಸಾಹಿಸಿ. ಓಕೆ ಗೈಸ್, ನನ್ನ ಪೇರೆಂಟ್ಸ್ನ ನಾನು ಆಮೇಲೆ ತೋರಿಸ್ತೀನಿ. ಇದು ನೇಮ್ ಪುದರ್ ಬಂತು ಇನ್ನಟ್ಟಿಡ ಆಮೇಲೆ ಉಂಟು ಗೈಸ್. ನಮೈನಿ ಬೈದಿನಿ ಬಂಡ ದಿಯಾ ಟೀ ಸ್ಟಾಲ್ಗೆ ಬೈದ ಗೈಸ್. ದಿಯಾ ಟೀ ಸ್ಟಾಲ್ ಬಂದು ಭಾರಿ ಶೋಕ್ ಉಂಡು. ಚಾರ್ಮಡಿ ಘಾಟಿಗೆ ಪೋಪಿನ ತಪ್ಪದ ಈ ಮೇಲೆ ಡೌನ್ ಸೈಡ್ ಉಂಡು ಗೈಸ್. ನಿಖುಲ್ ರೇಡಿಗೆ ವಿಸಿಟ್ ಕೊಡ್ಲಿ, ಎಲ್ಲಿ ಅದು ಕ್ಯೂಟ್ ಅದೊಂದು ಗೈಸ್. ಜನಕ್ಕಳು ಬರೋಡಿತ್ತು ಗೈಸ್. ಪ್ರತೀಕ್ಷಕ್ಕ ಪ್ರಜ್ವನಪುರ ಅಕುಲ್ ದಾಯ್ ಬೈಜ ಮಲ್ಲಿಗೆ ಅಕಲ ಕೇಂಡ ಪ್ರತೀಕ್ಷಕ್ಕಗೆ ಎಕ್ಸಾಮ್ಗೆ ಪ್ರಜ್ವನ ಬೇಲೆಗೆ ಅಕಲ್ ನಮ್ಮ ಓಡ್ತಿಯ ಬರ್ರೆ ಸರಿ ಹಬ್ಬಜತೆ ಅಕುಲ್ ಬತ್ತಿದ್ದೀರಿ. ಐಕೆನ್ಕುಲು ಎನ್ನ ಪಪ್ಪನ ಫ್ರೆಂಡ್ ರವಿ ಮಾಮೂಲೆ ಅಕಲೇನು ಲೆತ್ತ ಅಕಲ ಗಾಡಿ ಬೈದೀನಿ. ಅಕಲ ಗಾಡಿ ತೋರಿಸ್ಪಾವೆ ಬಲೆ ಗೈಸ್. ಇದುವೇ ಗೈಸ್
ಯಾಕಂದ್ರೆ ರವಿ ಮಾಮ್ ನನ್ನ ಮಿಸ್ಸಸ್ ರಮ್ಯಾ ಆಂಟಿನ ಇಂಟ್ರೊಡ್ಯೂಸ್ ಮಾಡ್ತದೆ ಎನ್ನ ಈ ಒಂದು ಬ್ಲಾಗ್ಡ್ ಬೊಕ್ಕ ಬೊಕ್ಕ ಗಾಯನ ದುರ್ಗನ ಇಂಟ್ರೊಡ್ಯೂಸ್ ಮಾಡ್ತೆ ಅವರ ಮಗಲ್ ಗೈಸ್ ನಾನು ಎನ್ನ ಚಿಕ್ಕಿನ ಇಂಟ್ರೊಡ್ಯೂಸ್ ಮಾಡ್ತೆ ಅನ್ವಿನ ಇಂಟ್ರೊಡ್ಯೂಸ್ ಮಾಡ್ತೆ ಚಿನ್ನಿನ ಇಂಟ್ರೊಡ್ಯೂಸ್ ಮಾಡ್ತೆ ಶ್ರೀನಿ ಬಾಲೆ ಅವು ಎಲ್ಲೇ ಬಾಳೆ ತಿಂತೆ ಅವತ್ತು ಮತ್ತೆ ಶ್ರೀನಿಕ ಬಂದು ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೆ ನಾನು ಇಂಟ್ರೊಡ್ಯೂಸ್ ಅಂತೆ ನಾನೇಂಕುಲ್ ರಡ್ಡು ಜನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಿಲ್ಲ ಗೈಸ್ ಚರ್ಮುರಿದೆ ತೊಂಡ ಗೈಸ್ ಬಲೆ ನಮ್ಮ ಮಾತಾಡಿನ ತುಷ್ಪ ಎಂಚಪುರ ಚರ್ಮುರಿ ಬೆನ್ನಲ ಚರ್ಮುರಿ ಚಿಕ್ಕಿ ಐತಾನೆ ಸೇರ್ ಮನ್ಸೊಂದಿಲ್ಲೇರಿ ಎನ್ನಲ ಮೆಕ್ಕನಲ ಚರ್ಮುರಿ ಅಮ್ಮ ದಾದನ ಒಂದು ಉಂಡೆ ತಿನ್ನೊಂದಿಲ್ಲೇರಿ ಗೈಸ್ ಅರೆಗೆ ಗೊತ್ತು ದಾದ ಗೈಸ್ ಟೀ ಇದೆ ತೊಂಡೆ ಗೈಸ್ ಬೆಚ್ಚುಂಡು ಬಲ್ಲೆ ನಮ್ಮ ಅಡಿಗೆ ಇನ್ನು ಮರ್ಯಾದೆ ಚಾಯ್ ಮೆಂಪುದೆ ಹಲೋ ಗೈಸ್ ಎಂಕುಲು ಚಾರ್ಮಡಿ ಘಾಟ್ ಇದ ಟಾಪ್ ಡುಲ್ಲ ಗೈಸ್ ನಿಕ್ಲೆಗ್ ವ್ಯೂ ತೂಣಾನೆ ಗೊತ್ತಾವು ಎಂಕುಲು ಆ ಪ್ಲೇಸ್ ಡುಲ್ಲ ಅಂದೆ ಸಖತ್ ವ್ಯೂ ಗೈಸ್ ಸಖತ್ ವ್ಯೂ ಪಂಡ ಬಾರಿ ಶುಕದ ವ್ಯೂ ಪ್ರಜ್ವಲನ ಕೂಡ ಒಂಜಿ ಮಿಸ್ ಆಯ್ತು ಅತ್ತೆ ಗೈಸ್ ನಾವು ಯಾವ ಪ್ಲೇಸ್ ಕೊಟ್ಟಿಗೆಹಾರ ಎಂಕುಲು ಕೊಟ್ಟಿಗೆಹಾರ ಮುಟ್ಟ ಆಯ ಗೈಸ್ ಮೂಳುಲ್ಲೇರು ಗೈಸ್ ಎನ್ನ ಮಮ್ಮಿ ಪುಷ್ಪವೇ ಹಲೋ ಹಾಯ್ ಬನ್ನಿ ನಾನು ನಿಮಗೆ ಕಪಿಸೇನೆನ ತೋರಿಸ್ತೀನಿ ಗೈಸ್ ಕಪಿಸೇನೆ ಗೈಸ್ ಐಟೇನ ಬ್ಯಾಕ್ ಗ್ರೌಂಡ್ ನಿಕ್ಕು ಕರೆಕ್ಟ್ ಅತ್ತುಲೆ ಮಂಗೆ ಉಂಡು ಮಂಗೆ ಗೈಸ್ ತೂಲೆ ಗೈಸ್ ಅಲ್ಲ ತೋಜುಂಡೆ ಗೈಸ್ ಎನ್ನ ಬ್ಯಾಕ್ ಗ್ರೌಂಡು ನಮ್ಮ ಪೂರ ಗ್ಯಾಂಗ್ ಐಟೆ ಉಂತೊಂದು ಅಲ್ಲಿ ಐಟೆ ಉಂತೊಂದು ಗೈಸ್ ಎಂಕುಲ್ ನೆಟ್ ಅಲ್ಲ ಗೈಸ್ ನೋಡಿ ಗೈಸ್ ಮಗುನ ಎತ್ಕೊಂಡು ಹೋಗ್ತಾರೆ ಚೆನ್ನಾಗಿದೆ ಅಲ್ಲ ಎನ್ನ ಅಮ್ಮ ಗಾಯ್ಸ್ ದಾದಿ ಏನ ಈತ ಒಂಜಿ 330 ಕ್ರಾಸ್ ಆಗ್ತದೆ ಸಬ್ಸ್ಕ್ರೈಬರ್ಸ್ ನನ್ನೆಲ್ಲ ಜಾಸ್ತಿ ಆವಡು ಎನ್ನ ನಮಗೆ ಎಲ್ಲೇ ಒಂದು ಯೂಟ್ಯೂಬ್ ಮಲ್ಪೊಡು ಅಂತ ಬಾರಿ ಒಂದು ಆಸೆ ಮಲ್ತದೆ ಒಂದು ಜಮಾತ ವ್ಯೂವರ್ಸ್ನ ಕ್ಲಾಕ್ ಒಂದು ಸಬ್ಸ್ಕ್ರೈಬ್ ಕೊರ್ಲೆ ಲೈಕ್ ಕೊರ್ಲೆ ಶೇರ್ ಮಲ್ಪ್ಲೆ ಆರ್ ಬೈಜೇರ್ ಆರ್ ಫೋಟೋಶೂಟ್ಗಳ ಬೈಜೇರ್ എനിക്കല്ല ಫೋಟೋಶೂಟ್ಲ ಆತಿ ಏ ಬಲಗ ನಾನು ಗೈಸ್ ರವಿ ಮಾಮ್ನ ಕಾರ್ ಗೊಂಜಿ ಉಂಬುಡು ತುಚಿದನ್ ಗೈಸ್ ಅವು ಮಡಿಕೇರಿ ಚಿಕ್ಕಮಂಗ್ಳೂರು ಆಲ್ಮೋಸ್ಟ್ ಕಾಮನ್ ಅವು ದಾರಿ ಗೊತ್ತುಂಡೆ ಈತೆಲ್ಲಿ ಉಂಡತಿ ಅವನನ್ನ ನೆತ್ತೆರು ಹೋಯ್ತು ಸ್ನೇಹಿಲ್ ದಾತ ಮಲ್ಲ ದಪ್ಪ ಅವು ಮಸ್ತ್ ಬೇನ ಜೈರಿಗೆ ಐನಿತ ಉಂಬುರ್ನು ದೆಪ್ಪಲಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಪ್ನು ದೆಪ್ಪಲಿಗೆ ಅಂದ್ ಬ್ಲೀಡಿಂಗ್ ಸ್ಟಾರ್ಟ್ ಆಪ್ನು ಐತೆ ಅಲ್ಲೇ ಬ್ಲೀಡಿಂಗ್ ಸ್ಟಾರ್ಟ್ ನಾನು ಪಂಡತಿ ಬಾಯ್ ಚಾರ್ಮಡಿ ವಿಡಿಯೋಗೆ ಎಂಡ್ ಹಾಕೊಂಡು ನೆಕ್ಸ್ಟ್ ತಿಕ್ಕುವ ಬೊಕ್ಕ ನಾನು ಒಂಚೂರು ಬರ್ತುಂಡು ಎಂಕಲ್ನ ಡೆಸ್ಟಿನೇಷನ್ಗೆ ರೀಚ್ ಆಯ್ರೆ ಎಂಕಲ್ನ ಲೊಕೇಶನ್ ಅವು ಇಂದುಪುರ ದಾದನ್ ಪನ್ಪೇವು ಗೈಸ್ ಬಾಯ್ ಎಂಕುಲು ಉಂಡತಿ ಗಾಡಿ ಡಕುಲ್ ಪೂರ ಕುಲ್ದಿರಿ ಯಾನ್ ಚಿಕ್ಕಿ ಬೊಕ್ಕ ಎನ್ನ ಪೇರೆಂಟ್ಸ್ ಎನ್ನ ಪಪ್ಪಮ್ಮ ಇಡೆಗ್ ದೂರ ಕುಕ್ಕುಲೆ ತೊಂದರೆ ಬತ್ತ ಗೈಸ್ ಚೆನ್ನಾಗಿರೋ ಮ್ಯಾಂಗೋಸ್ ಎಲ್ಲ ಇದೆ ಗೈಸ್ ಗೈಸ್ ಯಾಣೆ ಎನ್ನ ಚಿಕ್ಕಿ ಬೊಕ್ಕ ಎನ್ನ ಪೇರೆಂಟ್ಸ್ ಒಟ್ಟಿಗೆ ಕುಕ್ಕುದೆ ತೊಂದರೆ ಬತ್ತ ಗೈಸ್ ಅಕುಲ್ ಪೂರ ಕಾಡು ಕುಲೋ ಒಂದೇ ಕಷ್ಟ ಗೈಸ್ ಕುಕ್ಕು ಪುರ ಶೋಕುದುಂಡು ಡಿಫ್ರೆಂಟ್ ಉಂಡು ಗೈಸ್ ಐ ಡೋಂಟ್ ಲೈಕ್ ದಟ್ ಮಚ್ ಮ್ಯಾಂಗೋಸ್ ಎಂಕಾತಿ ಇಷ್ಟ ಇಂದು ಜಸ್ಟ್ ಅಮ್ಮನ ಕುರೆಗೆ 2 days ಹಂಗೆ ಕೊನೊಪ್ಪಿನಿ ಚಿಕ್ಕಮಂಗ್ಳೂರು ಇತ್ತು ಎಲ್ಲಡೆ ಪೇರಾಗ ಜಸ್ಟ್ ನನ್ನ ಚಿಕ್ಕಮಂಗ್ಳೂರು ಸಿಟಿಗೆ ಕೂರ್ತೀನಿ ಸೊ ಅಡೆ ಪೋನಾಗ ಪರ್ಚೇಸ್ ಮಾಡ್ತೀನಿ ಮೂರು ಮಾತೊಂದು ಗೈಸ್ ಪೈನಾಪಲ್ ಒಂದು ಮ್ಯಾಂಗೋ ಮಸ್ತ್ ರಾಸಿ ಬೊಕ್ಕ ಇಂದು ಇತ್ತು ಆಯ್ತಾ ಸೀಸನ್ ಐತೆ ನಾನು ಸೀಸನ್ ಮುಗಿಯೊಂದು ಬರ್ತದೆ ರೋಲ್ ಉಂಡು ಎಂಕಲ್ನ ಸ್ಕೂಲ್ ಸ್ಟಾರ್ಟ್ ಆಯ್ನ ಮುಟ್ಟ ಉಪ್ಪು ಆಯ್ತಾ ಆ್ಯಕ್ಚುವಲ್ ಸೀಸನ್ ಬೊಕ್ಕ ಅವು ಏತ್ ಮಾಡ ಹಿಡ್ದೊಕ್ಕ ರೇರೆಸ್ಟಿಕ್ ಮ್ಯಾಂಗೋ
Mom, what you have purchased? Pineapple and apple, mangoes, 2 types. It has 2 types. 2 ಬಗೆದು ಮ್ಯಾಂಗೋಸ್ ತಗೊಂಡಿದ್ದಾರೆ ಗಾಯ್ಸ್. ಅಯ್ಯೋ ಬಿಸಿಲಿಗೆ ಆಗ್ತಿಲ್ಲ, ಕೇಳಿಸ್ಲಿಲ್ಲ. 2 ಬಗೆದು ಮ್ಯಾಂಗೋಸ್ನ ತಗೊಂಡಿದ್ದಾರೆ. ಸೊ ಸಿಗ್ತೀನಿ ಗೈಸ್ ಆಮೇಲೆ, ಸ್ವಲ್ಪ ಮತ್ತೆ ಮೀಟ್ ಆಗೋಣ ಗೈಸ್. ನೋಡೋಣ ಗೈಸ್, ನಾವು ನಮ್ಮ ಪೇರೆಂಟ್ಸ್ ಹತ್ರ ಕೇಳೋಣ ಅವ್ರಿಗೆ ಹೆಂಗೆ ಅನಿಸ್ತು ಅಂತ 4 hours ಜರ್ನಿ ಮಾಡಿದ ನಂತರ. ಬನ್ನಿ ಗೈಸ್. ಮಮ್ಮಿ, ಹೌ ಆರ್ ಯು ಫೀಲಿಂಗ್ ಆಫ್ಟರ್ 4 hours ಜರ್ನಿ ಮಾಡಿ? ಓಕೆ, ಆದರೆ ನೀನೇ ವಾಂತಿ ಮಾಡಿದ, ನಮಗೆಲ್ಲ ಏನಾಗಲಿಲ್ಲ, ಎಲ್ಲರೂ ಹ್ಯಾಪಿ ಆಗಿದ್ದರು. ನಿನ್ನ ಮುಖ ಮಾತ್ರ ಕೋತಿ ಥರ ಆಗಿಬಿಟ್ಟಿದೆ ಇಲ್ಲಿ ಬರುವಾಗ. ಹೌದು ಗೈಸ್, ಮುಖ ಫುಲ್ಲು ಬಾಡೋಗ್ಬಿಟ್ಟಿದೆ. ಯಾಕಂತಂದರೆ ನಾನೇ ವಾಂತಿ ಮಾಡಿರೋದು. ನನಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ನನಗೆ ಚಿಕ್ಕಮಂಗ್ಳೂರು ಅಂದರೆ ಇಷ್ಟ, ಬಟ್ ಅಲ್ಲಿ ಕಾರಲ್ಲಿ ಬರೋದು ಅಂತ ನೆನೆಸ್ಕೊಂಡ್ರೇ ವಾಕರ್ಗೆ ಬರುತ್ತೆ ಗೈಸ್. ಅದು ವಾಕರ್ಗೆ ಬರುತ್ತೆ ಗೈಸ್. ഞാൻ ರಮ್ಯ ಆಂಟಿಗೆ ಏನು ಇತ್ತೆ ಅರೆಗೇನು ಸಹ ಫೀಲ್ ಆಂಡಿಂದು. ರಮ್ಯ ಆಂಟಿ ಇರೇಗ 4 hours ಜರ್ನಿ ಮಾಡ್ತದೆ ಎಂತ ಫೀಲ್ ಆಂಡಿ? ఇంక బచ్చిండు దాలబల్లి వనసు బడవుడు గంటే ಮೂಜಾಂಡು ಅಂಚ ಒನಸು ಬೈದ ಇಂಕರು ಗಂಟೆ ಮೂಜಿ ಬಿರಿಯಾನಿ ಆರ್ಡರ್ ಅಂತ ನಾನು ಬಿರಿಯಾನಿ ತಿಂತೀನಿ ಬೊಕ್ಕ ತಿಕ್ಕಗ. ಗೈಸ್, ನಾವು 4 hours ಜರ್ನಿ ಮಾಡಿ ನಾವು ಏನು ಮಾಡಿದೆ, ಊಟ ತಿಂಡಿ ನಡುವಲ್ಲೊಂದ್ಸಲಿ ನಾವು ನಿಲ್ಲಿಸಿದ್ವಿ ಗೈಸ್ ಕ್ಯಾಂಟೀನಲ್ಲಿ. ನಾನು ಏನೆಲ್ಲ ತಿಂತೀನಿ ಎಲ್ಲ ವಾಂತಿ ಮಾಡಿಬಿಟ್ಟಿದ್ದೀನಿ. ಸೊ ಐ ಆಮ್ ನಾಟ್ ಫೀಲಿಂಗ್ ಗುಡ್ ನಾವು ಆಲ್ಸೋ. ಹೊಟ್ಟೆ ಗುಳು ಆಗ್ತಿದೆ. ಬನ್ನಿ ಮಕ್ಕಳ ಹತ್ರ ಕೇಳೋಣ. ನಿಮ್ಗೆ ಹೆಂಗೆ ಅನಿಸ್ತು ಗಾಡಿ ಓಡಾಡಿ? ಅಲ್ಲ, ವಾಮಿಟ್ ಮಾಡಿರೋದು ಪ್ರಶ್ನೆ ಅಲ್ಲ, ಹೆಂಗೆ ಅನಿಸ್ತಿದೆ ಅಂತ. ಚಿಕ್ಕಮಂಗ್ಳೂರಿಗೆ ಫಸ್ಟ್ ಬಂದಿದ್ದೀನಿ, ಸೊ ಅದಕ್ಕೆ ತುಂಬ ಎಕ್ಸೈಟ್ ಆಯಿತು. ಓಕೆ ಗೈಸ್, ನಾವು ಚಿಕ್ಕಮಂಗ್ಳೂರು ಸಿಟಿಗೆ ರೀಚ್ ಆಗಿದ್ವಿ ಅಲ್ವಾ. ಸೊ ಸಿಟಿಗೆ ರೀಚ್ ಆಗಿ 3 ಗಂಟೆ ಆಗಿದೆ ಆಲ್ರೆಡಿ. ತುಂಬ ಹೊಟ್ಟೆ ಹಾಗೆ ತಿನ್ನಕ್ಕೆ ಬಂದಿದ್ದೀವಿ. ಆ್ಯಂಡ್ ಅದಕ್ಕೋಸ್ಕರ ತಿನ್ನೋಕ್ಕೆ ಅಂತ ಸಿಟಿಲೇ ಒಂದು ಫೇಮಸ್ ದೊಣ್ಣೆ ಬಿರಿಯಾನಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಗೈಸ್. ಹೆಂಗಿದೆ ಬಿರಿಯಾನಿ? ನಮ್ಮ ಬಿರಿಯಾನಿ ದೊಣ್ಣೆ ಬಿರಿಯಾನಿ ಬಂದಿದೆ ಗಾಯ್ಸ್. ದೊಣ್ಣೆ ಬಿರಿಯಾನಿ ಗಾಯ್ಸ್. ನಾವು ರೀಚ್ ಆದ್ವಿ. ನಮ್ಮ ಏನು ಮನೆ ಇದೆ ಗಿರಿನೆರಳು, ನಮ್ಮ ರೆಸಾರ್ಟ್, ನಮ್ಮ ಬೇಕಾದವರು, ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆದ್ವಿ ಗೈಸ್. ಮತ್ತೆ ಸಿಗ್ತೀನಿ, ಇದೆ ಕೆಲವೇ ನಿಮಿಷದಲ್ಲಿ ಸಿಗ್ತೀನಿ ಗೈಸ್. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಇಲ್ಲ, ಮಲಗಿದ್ದೆ. ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತ, ಒಳ್ಳೆ ಊಟ ಇತ್ತು. ವಾಯ್ಸ್ ನೋಡುವಾಗಲೇ ಗೊತ್ತಾಗ್ತಿದೆ. ಊಟ ಮಾಡ್ಕೊಂಡು ಬಂದು ಮಲಗಿದ್ದನು ಒಳ್ಳೆ ಲಗೇಜ್ ಬರೋಣ. ನಮಸ್ತೆ. ವಿ ಆರ್ ರೀಚ್ ಟು ಫೈನಲಿ ಚಿಕ್ಕಮಂಗ್ಳೂರು ಗೈಸ್. ನಾನು ಎಲ್ಲ ಅಪ್ಡೇಟ್ನು ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ ಫೈನಲ್ ತನಕ. ಇಷ್ಟು ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಆಚೆ ಕಡೆಯಿಂದ ನಾವು ಚಹಾ ಎಲ್ಲ ಕುತ್ಕೊಂಡು ಆಯಿತು ನಂದು. ಸೊ ಈ ಥರ ಬಂದರೆ ಎಂಟ್ರೆನ್ಸ್ ತೋರಿಸಿ ಅಲ್ಲಿದು ಅನ್ವಿ ಅವರೇ. ಅಲ್ಲಿಂದ ಬಂದರೆ ಈ ಥರ ಇದು ಹಿಂಗೆ ಬಂದರೆ ಒಂದು ಜೈಂಟ್ ಪೂಲ್ ಇದೆ ಗೈಸ್. ನೋಡಿ ಇಲ್ಲಿ ಮಕ್ಳದು ಪೂಲ್ ಗೈಸ್. ಇಲ್ಲಿ ಮಕ್ಳದು ನಿಮಗೆ ಕಾಣಿಸ್ಬೋದು. ಇದು ದೊಡ್ಡವ್ರದ್ದು ಅಂದರೆ ಹೈಟ್ ಇರೋರ್ದು. ನಾನು ಲಾಸ್ಟ್ ಟೈಮ್ ಬರುವಾಗ ಹಿಂಗೆಲ್ಲ ಇರಲಿಲ್ಲ ಅನ್ವಿ ಅವರೇ, ಸತ್ಯವಾಗ್ಲೂ ಹೇಳಬೇಕು ಅಂತ ಅಂದರೆ. ಅದೆಲ್ಲ ಸಿರಿ ಎಲ್ಲ ಇರಲಿಲ್ಲ ಗೈಸ್. ಇನ್ನೊಂದು ಹೇಳಿಕ್ಕಿತ್ತು, ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಏನು ಸಿರಿ ಇದ್ದಾಳೆ, ನಾಳೆ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ನಮ್ಮ ಗನ್ವೀರ್ ಹಾಯ್ ಎಲ್ಲಿ? ಹಾಯ್. ಅಲ್ಲಿಗೆ ನೋಡಿ. ಹಾಯ್. ಓಕೆ, ಅವನು ಗನ್ವೀರ್ ಅಂತ ಗೈಸ್. ಅವ್ರ ಅಪ್ಪ ಅಮ್ಮನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಮಳೆ ಬರ್ತಿದೆ.
ಇವತ್ತು 4:30 ಆಗೋ ಹೊತ್ತಿಗೆ, ಕರೆಕ್ಟ್ 4:30ಗೆ ನಾವು ಚಿಕ್ಕಮಂಗ್ಳೂರಲ್ಲಿರೋ ಮಲ್ಲೇನಹಳ್ಳಿನ ಗಿರಿನೆರಳು ಅನ್ನೋ ರೆಸಾರ್ಟಿಗೆ ರೀಚ್ ಆಗಿದ್ವಿ ಗೈಸ್. ರೀಚ್ ಆದಮೇಲೆ ಎಲ್ಲರೂ ಮಾತಾಡ್ಸಾದ್ಮೇಲೆ ನಾವು ನಮ್ಮ ಅವ್ರಿಗೂ ನಮಗೆ ಕಾಫಿ ಟೀ ಎಲ್ಲ ಕೊಟ್ಟರು. ಅದನ್ನೆಲ್ಲ ಕುಡಿತಾ ನಿಮಗೆ ನಾನು ಬ್ಲಾಗಲ್ಲಿ ಎಲ್ಲ ಅಪ್ಡೇಟ್ನ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ಓವರಾಲ್ ರೆಸಾರ್ಟ್ನ ನನಗೆ ತೋರ್ಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಹೊತ್ತಿಗೆ, ಯಾಕಂತಂದರೆ ಆಲ್ರೆಡಿ ಸಂಜೆ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಅದನ್ನು ಯಾವಾಗಾದರೂ ತೋರಿಸ್ಬಹುದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆವಾಗಲೇ ನಾನು ಪೂಲಿನ ಪಾರ್ಟ್ನ ಎಲ್ಲನೂ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಗೈಸ್. ಮತ್ತು ಏನಾಗಿದೆಯೋ ಗೊತ್ತಿಲ್ಲ, ಆಲ್ರೆಡಿ ಅಪ್ಡೇಟ್ ಬಂದಿದೆ. ಸೊ ಅಷ್ಟಾದಮೇಲೆ ನಾವು ಒಂದು 5:30 ಹೊತ್ತಿಗೆ 5:30 ಆದ ನಂತರ ಈಗ 8:45 ಕಲಿಯೋವರೆಗೂ ಕೂಡ ನಾವು ಯಾವುದೇ ಅಪ್ಡೇಟ್ ಅಥವಾ ಯಾವುದೇ ಫುಟೇಜ್ನ ಕವರ್ ಮಾಡೋದಕ್ಕಾಗಿರಲಿಲ್ಲ. ಬಿಕಾಸ್ ಒಂದು ರೀಸನ್, ಯಾಕಂತಂದರೆ ಒಂದು ರೀಸನ್ ಏನು ಅಂತಂದರೆ ನಾನು ನನ್ನ ಮೊಬೈಲ್ನ ಫಸ್ಟಿಗೆ ಚಾರ್ಜ್ ಹಾಕಿರಲಿಲ್ಲ. ಸೊ ಜರ್ನಿಯಿಂದ ಬರುವಾಗೆಲ್ಲ ಚಾರ್ಜ್ ಇಶ್ಯೂ ಆಗಿ ಸೊ ಮೊಬೈಲಲ್ಲಿ ವೀಡಿಯೋ ತೆಗೆಯೋದಕ್ಕೂ ಮಾಡಿರಲಿಲ್ಲ. ಆ್ಯಂಡ್ ನಾವು ಮ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ತನಕ ಜರ್ನಿ ಮಾಡ್ಕೊಂಡೇ ಬಂದಿರೋದು. ಸೊ ನಾವು ತುಂಬಾ ಸುಸ್ತಾಗಿದ್ವಿ. ಸೊ ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಫ್ರೆಶ್ ಅಪ್ ಎಲ್ಲ ಆಗಬೇಕು ಆ್ಯಂಡ್ ರೆಸ್ಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡು ರೆಸ್ಟ್ ಎಲ್ಲ ಆದಮೇಲೆ ನಾವು ಇವಾಗ ಇಲ್ಲಿ ತನಕ ಫ್ರೆಶ್ ಅಪ್ ಆದಮೇಲೆ ಇವಾಗ ಊಟಕ್ಕೆ ಹೋಗ್ತಿದ್ವಿ. ಈ ಫುಟೇಜ್ನ ನಾನು ಚೆನ್ನಾಗಿ ರೆಕಾರ್ಡ್ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ ಗೈಸ್, ಬನ್ನಿ ಅನ್ವಿ, ಲಂಚ್ ಮಾಡೋಕ್ಕೆ ಹೋಗೋಣ. ಓಕೆ. ಇಟ್ಸ್ ಆಲ್ರೆಡಿ ಲೇಟ್ನಾ. ಬನ್ನಿ ಗೈಸ್, ನಾವಿವಾಗ ಲಂಚ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಇಲ್ಲೇ ಹತ್ತಿರದಲ್ಲೇ. ಆ್ಯಂಡ್ ಇನ್ನೊಂದು ಹೇಳಬೇಕಿತ್ತು ಗೈಸ್, ನಾವು ಚಿಕ್ಕಮಂಗ್ಳೂರಿಗೆ ಬರೀ ಸುತ್ತಾಡಿಕೊಂಡು ಟೂರಿಸ್ಟಾಗಿ ಬಂದಿಲ್ಲ. ನಮ್ಮ ಈ ಒಂದು ಗೆಸ್ಟ್ ಹೌಸ್ಗೆ ನಾವು ಅದ್ರ ಬದಲಾಗಿ ನಮಗೆ ಇವರು ಹಿಂದಿನಿಂದನೇ ಗೊತ್ತಿರೋರು ಗೈಸ್. ಅಂದರೆ ಇವ್ರು ನಮಗೆ ತುಂಬಾ ಬೇಕಾದವರು. ಸೊ ಅದಕ್ಕೋಸ್ಕರ ಇವ್ರ ಮನೆಗೇ ಬಂದಿದ್ದೀವಿ, ಗಿರಿನೆರಳು ರೆಸಾರ್ಟ್ಗೆ. ಬನ್ನಿ ಗೈಸ್. ಸೊ ಇವಾಗ ಕತ್ಲಾಗಿದೆ, ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ. ಬನ್ನಿ ನಾವಿವಾಗ ಊಟ ಮಾಡೋಕ್ಕೆ ಅಂತ ಹೋಗೋಣ. ಮನೆ ಜನರು ಹೋಗ್ತಾನೆ. ಬಾಯ್. ಜನರೇ ಬರ್ಬೇಡ. ಹಲೋ. ಬೆಡ್ ಹಿಡಿದಿತ್ತು. ಯಾವ ಕಮ್ ಸ್ಟಾಪ್. ಹಿಯರ್ ಈಸ್ ಅನ್ವಿ, ಸಾಲ್ಯಾನ್, ಖೇ. ನನ್ನ ವಿಡಿಯೋನ ತೆಗಿತಿದ್ರು ಇಷ್ಟು. ಬನ್ನಿ ಲೆಟ್ಸ್ ಈಟ್ ಲಂಚ್, ವೆರಿ ಮಚ್ ಹಂಗ್ರಿ. ಹಲೋ ಗೈಸ್, ಊಟ ಮಾಡ್ತಿದ್ದೀವಿ, ಆಮೇಲೆ ಸಿಗ್ತೀವಿ. ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ಓಕೆ ಕೊಡಿ ಸರ್. ತಾತ, ನಮ್ಮ ವ್ಯೂವರ್ಸ್ಗೆ ಏನಂತ ಹೇಳ್ತೀರಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮೊಮ್ಮಗನಿಗೆ ಸಪೋರ್ಟ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಆ್ಯಡ್ ಮಾಡುವಂಥ ಟೈಮ್ ಬಂದಿದೆ. ಹಾಗಿದ್ರೆ ಚಿಕ್ಕಮಂಗ್ಳೂರು ಜರ್ನಿ ಇಲ್ಲಿಗೆ ಮುಗ್ದೋಗಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ ಗೈಸ್. ಪಾರ್ಟ್ 2 ವಿಲ್ ಬಿ ಕಂಟಿನ್ಯೂಡ್ ವೆರಿ ಸೂನ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಫಾರ್ ಶಾನ್ಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಆಯಿತಾ. ಈ ವ್ಲಾಗ್ನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್. ಶುಭರಾತ್ರಿ. ಬಾಯ್ ಗೈಸ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.